ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾಸ್ ಅಡಿಗೆ ಕಟ್ಟೆಗೆ ಸ್ವಾಗತ. ತುಂಬ ಬಹುದಿನಗಳ ನಂತರ ನಾನು ಬಂದಿದ್ದೀನಿ ಅನ್ಸುತ್ತೆ ಅಲ್ವಾ? ಹೌದು. ಸೊ ಯಾಕೆಂದರೆ ನಾನು ಒಂದು ಪೂಜೆ ಹಿಡಿದಿದ್ದೆ ಅಧಿಕ ಮಾಸದ್ದು. ಅದನ್ನು ಮಾಡ್ತಾ ಇರೋದ್ರಿಂದ ನನಗೆ ಸಮಯ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಒಂದು ಬಿಡುವು ಮಾಡಿಕೊಂಡು ಒಂದು ಸ್ನ್ಯಾಕ್ ಐಟಮ್ ನಾನು ಮಾಡ್ತಾ ಇದ್ದೀನಿ. ಅದು ಅಂದರೆ ನನ್ನ ಸ್ಟೈಲಲ್ಲೇ. ಇವತ್ತು ನಾನು ಪಕೋಡ ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಸ್ನ್ಯಾಕ್ ಐಟಮ್ ನಾನು ತೋರಿಸ್ತಾ ಇರೋದು. ಸೊ ಈಗ ನಾವು ಹೇಗಿದ್ರೂ ಮಳೆ ಶುರುವಾಗ್ತಾ ಇದೆ. ಒಂದು ಮುಂಗಾರು ಮಳೆನೂ ಈಗ ನೆಕ್ಸ್ಟ್ ಶುರುವಾಗಬೇಕು. ಸೊ ಹಾಗಾಗಿ ಒಂದು ಸ್ನ್ಯಾಕ್ ಐಟಮ್ ಮಾಡೋಣ ಅನಿಸ್ತು. ಹಾಗಾಗಿ ನಾನು ನಿಮಗೆ ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಪಕೋಡ ಮಾಡೋದಕ್ಕೆ ಏನೇನು ಪದಾರ್ಥ ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ. ಸೊ 2 ಈರುಳ್ಳಿನ ನಾನು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇಲ್ಲಿ ಒಂದು ಸ್ಮಾಲ್ ಅಂದರೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಸೊ ಇದು ನಾನು ಮನೇಲಿ ಮಾಡೋ ಸ್ಟೈಲನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಎಷ್ಟು ಬೇಕು ಕರೆಕ್ಟಾಗಿ ನೋಡಿಕೊಂಡು ಪಕೋಡಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸೊ ಅದಾದ ನಂತರ ಈಗ ಅಕ್ಕಿ ಹಿಟ್ಟನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ನಾವೇನು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವೇನೇನು ತೋರಿಸಿ ಹೇಳಿದ್ನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದೆಷ್ಟನ್ನು ಸೇರಿಸ್ಕೊಳ್ಳೋಣ. ಸೊ ಇದಿಷ್ಟು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಸೊ ಎಷ್ಟು ಆದರೂ ಹಾಕ್ಕೋಬೋದು. ಈರುಳ್ಳಿನ ಜಾಸ್ತಿ ಹಾಕ್ಕೋಬೋದು, ಇದನ್ನು ಕೂಡ ಸ್ವಲ್ಪನೂ ಹಾಕ್ಕೋಬೋದು. ಹಾಗೆ ನಿಮ್ಮ ಜೊತೆಗೆ ಸೊಪ್ಪಿನಾರ ಇತ್ತು, ಪಾಲಕ್ ಸೊಪ್ಪು ಹೆಲ್ದಿ ಇದು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ಇದಿಷ್ಟನ್ನು ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆನ ಒಂದು 2 ಸ್ಪೂನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ. ಸೊ ಈಗ ನಾವು ಇದನ್ನು ಒಂದು 2 ಸ್ಪೂನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ಜಾಸ್ತಿ ಎಣ್ಣೆ ತಗೊಳ್ಳೋದಿಲ್ಲ. ಸೊ ಚೆನ್ನಾಗಿ ಬೋಂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಉದ್ದೇಶಕ್ಕೋಸ್ಕರ ನಾನು ಕಾದಿರೋ ಎಣ್ಣೆ ಒಂದು 2 ಸ್ಪೂನ್ ಹಾಕೋತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಹೀಗೆ ಎಣ್ಣೆ ಎಲ್ಲದಕ್ಕೂ ಹೊಂದ್ಕೋಬೇಕು. ಸೊ ಎಲ್ಲದಕ್ಕೂ ಹೊಂದ್ಕೊಂಡಾದಮೇಲೆ ಇದಕ್ಕೆ ಲೈಟಾಗಿ ನೀರು ಹಾಕ್ಕೊಳ್ಳೋಣ. ಲೈಟಾಗಿ ಅಂದರೆ ಲೈಕ್ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಕಬೇಕು. ಜಾಸ್ತಿ ಹಾಕಿದರೆ ಅದೇನಾಗುತ್ತೆ ಪಕೋಡ ಥರ ಗರಿಯಾಗಿ ಬರಲ್ಲ. ಹೋಟೆಲ್ ಥರ ಬರಬೇಕು ಅಂತ ಹೇಳಿದರೆ ಸೊ ನಾವು ಇಷ್ಟೇ ಹಾಕಬೇಕು. ಇಷ್ಟೇ ಜಾಸ್ತಿ ನೀರು ಹಾಕ್ಬೋದು. ಯಾಕಂದರೆ ಈರುಳ್ಳಿಲಿ ನೀರಿರುತ್ತೆ. ಈರುಳ್ಳಿಗೆ ನಾವು ಉಪ್ಪು ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಇದನ್ನು ನೀವು ಬೈಂಡ್ ಮಾಡಿಕೊಂಡ್ರೆ ಸಾಕು. ಹೀಗೆ ಸಾಕಿಷ್ಟಿದ್ರೆ ಸೊ ಈ ಕನ್ಸಿಸ್ಟೆನ್ಸಿಗೆ ನಾವು ಕರೆಕ್ಟಾಗಿ ಕಲಿಸ್ಕೋಬೇಕು. ಇದರಲ್ಲಿ ಮತ್ತೆ ನೀವು ಮೇಲೆ ಹಿಟ್ಟು ಹಾಕ್ಬಿಟ್ರೆ ಬೋಂಡ ಗ್ಯಾರಂಟಿ ಚೆನ್ನಾಗಿ ಬರಲ್ಲ. ಸೊ ಒಂದ್ಸತಿ ನೀವು ಎಣ್ಣೆ ಹಾಕೋ ಮುಂಚೆ ಕರೆಕ್ಟಾಗಿ ಎಲ್ಲ ಹಿಟ್ಟು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಯಾವ ಕಾರಣಕ್ಕೂ ಹಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ಸೊ ಆವಾಗ ಬೋಂಡ ಚೆನ್ನಾಗಿ ಬರೋದೇ ಇಲ್ಲ. ಈಗ ಈ ಥರ ಹಾಕಿದ್ದೀವಲ್ಲ ಗಟ್ಟಿಯಾಗಿದೆ. ಈಗ ಇದನ್ನು ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಹೇಗೆ ಬರುತ್ತೆ ಉಂಡೆ ಮಾಡೋದು ಬೇಡ. ಹೆಂಗೆ ನಿಮಗೆ ಹಿಂಗೆ ಬರುತ್ತೆ ಹಂಗೆ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಸೊ ಈಗ ನೋಡಿ ಹಿಂಗೆ ಬರುತ್ತೆ. ಸೂಪರಾಗಿ ಬರ್ತಾ ಇದೆ ನೋಡಿ. ಅಂದರೆ ನಾವು ಸುಮ್ಮನೆ ತೆಗೆದು ಹಾಕ್ಬಿಡ್ಬೇಕು. ಬೋಂಡನ ಚೆನ್ನಾಗಿ ಬರುತ್ತೆ. ಗರಿಯಾಗಿ ಬರುತ್ತೆ. ಇದು ಗಟ್ಟಿಯಾಗಿರುತ್ತೆ. ನೀವು ಸಂಜೆ ತನಕ ಇಟ್ರೂ ಇದು ಮೆತ್ತಗಾಗಲ್ಲ. ಬೋಂಡಗಳು ಪಕೋಡಗಳು ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಪುಡಿಗಳು ಹಾಕಿರೋದ್ರಿಂದ ಸೊ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ಖಾಲಿ ಮಾಡೋದಕ್ಕಿಂತ ಇದನ್ನು ಹಾಕಿಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇದಾಗಿದೆ. ಈಗ ಎತ್ಕೊಳ್ಳೋಣ ಇದನ್ನು. ಸೊ
ಲೈಟಾಗಿ ಕೆಂಪು ಹಾಕ್ತಾ ಇದ್ದಂಗೆ ಎತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಈರುಳ್ಳಿ ಎಲ್ಲ ಸೀದ್ ಬಿಡುತ್ತೆ, ಸೊ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಆಮೇಲೆ. ಹಾಗಾಗಿ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ತಕ್ಕೊಂಬಿಡೋಣ. ಈಗ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೀನಿ. ನನ್ನ ಮಗ ಆಗಲೇ ಕಾಯ್ತಾ ಇದ್ದಾನೆ ತಿನ್ನಲಿಕ್ಕೆ. ಅವನಿಗೆ ಪಕೋಡ ಅಂದರೆ ಭಾಳ ಇಷ್ಟ ಅಲ್ವೇನೋ? ಚೆನ್ನಾಗಿರುತ್ತಲ್ಲ ತಿನ್ನಕ್ಕೆ ಸಂಜೆ ಹೊತ್ತು. ಆಮೇಲೆ ಈ ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ ತಿನ್ನಕ್ಕೆ. ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇನ್ನು ಪ್ರೀ ಮಾನ್ಸೂನ್ ಸೀಸನ್ ಶುರುವಾಗ್ತಾ ಇದೆ. ಆದರೆ ಎಲ್ಲಿ ಸಮ್ಮರ್ ಸೀಸನ್ ಇದ್ರೂ ಸಂಜೆ ಹೊತ್ತು ಮಳೆ ಬರೋ ಟೈಮಲ್ಲಿ ಈ ಥರ ಪಕೋಡ ಇದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಮಾಡಲ್ಲ ಅಂದೆ. ನಾನು ಇವತ್ತು ಏನಕ್ಕೆ ನಾನು ಮಾಡಲ್ಲ ಅಂತಂದರೆ, ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ, ನಾನು ಪೂಜೆ ಹಿಡ್ದಿರೋದ್ರಿಂದ ನಾನು ಮಾಡಲ್ಲ ಅಂತ ಕೇಳಿದೆ, ಈರುಳ್ಳಿ ಯೂಸ್ ಮಾಡಲ್ಲ ಅಂತ. ಬಟ್ ಆದರೂ ಮಾಡಿಸಿದ್ದಾನೆ ಇವತ್ತು. ನೋಡೋಣ, ನನ್ನ ಮಗಂಗೆ ಮಾಡಿಕೊಡ್ತಾ ಇದ್ದೀನಿ ಇವತ್ತು. ಸೊ ಈಗ ಎಲ್ಲ ರೆಡಿಯಾಗಿದೆ ಇದು. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಸೂಪರಾಗಿ ಬಂದಿದೆ ಈಗ ಎರಡನೇದು. ಇದನ್ನು ನಾನು ಈಗ ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಹೇಗೆ ಪಕೋಡ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದು ನನ್ನ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿ, ತುಂಬ ಗರಿ ಗರಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಸಾಫ್ಟಾಗೂ ಇರುತ್ತೆ. ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆಗೆ ಯಾರು ಕಾಫಿ ಟೀ ಕುಡಿಯೋರು ಇರ್ತಾರೆ ನೋಡಿ, ಅಂಥವ್ರಿಗೆ ಇದು ಸೂಟಬಲ್. ಸೊ ಅಂಥವರು ಇದನ್ನು ನೀವು ಮಾಡಿಕೊಂಡು ತಿನ್ಬೋದು. ಸೊ ಟ್ರೈ ಯಾರು ಮಾಡ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆಗೆ.